ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಬಳಿ ಪುರಸಭೆ ಸದಸ್ಯನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತದೇಹವನ್ನು ಇದೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಡಲಾಗಿದೆ. ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಬಿಜೆಪಿ ನಾಯಕ ಮಾಜಿ ಡಿಸಿಎಂ ಆರ್ ಅಶೋಕ್ ಅವರು ಕೂಡ ಭೇಟಿ ನೀಡಿ ಅಲ್ಲಿ ಮೃತದೇಹವನ್ನು ನೋಡಿದ್ದಾರೆ. ಜೊತೆಗೆ ಕುಟುಂಬಸ್ಥರ ಬಳಿ ಅವರು ಕೂಡ ಮಾತನಾಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅಲಿಯಾಸ್ ವಾಸು ಮೃತದೇಹ ಈಗ ಇಟ್ಟಿರುವಂಥದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ನಡೆಯಬೇಕಾಗಿದೆ. ಇದೀಗ ವಿಕ್ಟೋರಿಯಾ ಆಸ್ಪತ್ರೆಗೆ ಬಿಜೆಪಿ ನಾಯಕ ಮಾಜಿ ಡಿಸಿಎಂ ಆರ್ ಅಶೋಕ್ ಭೇಟಿ ನೀಡಿ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಬಿಜೆಪಿ ಈಗಾಗಲೇ ಈ ರೀತಿಯ ಕೊಲೆಗಳನ್ನು ಅಂದ್ರೆ ಏನು, ಈ ಹಿಂದೆ ಕೂಡ ಬಿಜೆಪಿ ಮುಖಂಡರುಗಳ ಕೊಲೆಗಳು ಆಗಿದ್ವು. RSS ನಾಯಕರುಗಳ ಹತ್ಯೆಗಳು ಕೂಡ ಈ ಹಿಂದೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಬಿಜೆಪಿ ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡಿದೆ. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಸಂಪೂರ್ಣ ಹದಗೆಟ್ಟಿದೆ, ಗೂಂಡಾರಾಜ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ಹಿಂದೆ ಮಾಡಿತ್ತು. ಇದೀಗ ಮತ್ತೊಂದು ಆ ರೀತಿಯ ಘಟನೆ ಮರುಕಳಿಸಿರುವಂಥದ್ದು. ಬಿಜೆಪಿ ಮುಖಂಡನ ಹತ್ಯೆ ಮತ್ತೊಮ್ಮೆ ಆಗಿರುವಂಥದ್ದು. ಈಗ ಈ ಬಾರಿ ಈ ಘಟನೆ ಕೂಡ ಬಿಜೆಪಿ ಸಾಕಷ್ಟು ಆಕ್ರೋಶದಿಂದ ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ಆಗಬಹುದು. ಇದೇ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಯಾವ ರೀತಿ ಹೋರಾಟ ಮಾಡುತ್ತೆ ಅಂತ ಕೂಡ ನೋಡಬೇಕಾಗತ್ತೆ. ಈಗ ಆಲ್ರೆಡಿ ಆನೇಕಲ್ನಲ್ಲಿ ಭಾರಿ ಪ್ರತಿಭಟನೆ ನಡೀತಾ ಇದೆ. ಈ ನಡುವೆ ವಿಕ್ಟೋರಿಯಾ ಆಸ್ಪತ್ರೆಗೆ ಮಾಜಿ ಡಿಸಿಎಂ ಬಿಜೆಪಿ ಮುಖಂಡ ಆರ್ ಅಶೋಕ್ ಅವರು ಕೂಡ ಭೇಟಿ ನೀಡಿ ಅಲ್ಲಿ ಕುಟುಂಬದವರೊಂದಿಗೆ ಮಾತನಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳೊಂದಿಗೂ ಕೂಡ ಮಾತನಾಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ 5 ಗಂಟೆ 5:15 ಸುಮಾರಿಗೆ ಬೊಮ್ಮಸಂದ್ರದಲ್ಲಿ ಬಿಜೆಪಿ ಮುಖಂಡ ಶ್ರೀನಿವಾಸ್ ಪ್ರಸಾದ್ ಅಲಿಯಾಸ್ ವಾಸು ಅವರನ್ನು ಹತ್ಯೆ ಮಾಡಲಾಗಿರುವಂಥದ್ದು. ಕುಟುಂಬಸ್ಥರು ಹೇಳ್ತಿರುವ ಪ್ರಕಾರ ಅಥವಾ ಅವರ ಸ್ನೇಹಿತರು ಹೇಳ್ತಿರುವ ಪ್ರಕಾರ ಹಿಂದಿನ ದಿನ ರಾತ್ರಿ ಒಂದು ಕಡೆಯಲ್ಲಿ ಒಂದು ಮನೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದೆ. ಬೆಳಗ್ಗೆ 5-5:30 ಅಷ್ಟೊತ್ತಿಗೆ ಅವರಿಗೆ ಒಂದು ಫೋನ್ ಬಂದಿದೆ. ಆ ಟೆಲಿಫೋನನ್ನು ಕಾಲ್ ರಿಸೀವ್ ಮಾಡಿ ಮಾತನಾಡಿದ ಬಳಿಕ ಅಲ್ಲಿಂದ ಮನೆಯಿಂದ ತಮ್ಮ ಇನೋವಾ ಕಾರ್ನಲ್ಲಿ ವಾಸು ಅವರು ಹೊರಟಿದ್ರು. ಅವರು ಅಲ್ಲಿ ಹೋಗಿ ಆ ಪ್ಲೇಸ್ನಲ್ಲಿ ನಿಂತುಕೊಂಡಿದ್ದಾಗ, ಹತ್ಯೆಯಾದ ಸ್ಥಳದಲ್ಲಿ ತಮ್ಮ ಕಾರಿನಲ್ಲಿ ಕೂತ್ಕೊಂಡಿದ್ದಾಗ ಅಲ್ಲಿಗೆ ಬಂದಂಥ ದುಷ್ಕರ್ಮಿಗಳು ಅವರನ್ನು ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಕೂಡಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಯಾರೆಲ್ಲ ಮೇಲೆ ಶಂಕೆಯನ್ನು ವ್ಯಕ್ತಪಡಿಸಿದ್ದೀವಿ ಅವರನ್ನ ವಶಕ್ಕೆ ಪಡೆದು ತನಿಖೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಅವರ ಬೆಂಬಲಿಗರು ಕೂಡ ಮಾಡ್ತಾ ಇದ್ದಾರೆ. ಈ ನಡುವೆ ಆರ್ ಅಶೋಕ್ ಅವರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆನೇಕಲ್ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರ ಕಗ್ಗೊಲೆ ಆಗಿದೆ. ಈಗಾಗಲೇ ಹಲವಾರು ಜನ ಮಂಗಳೂರಲ್ಲಿ ಬಿಜೆಪಿ ಕಾರ್ಯಕರ್ತರು ಸತ್ತಿದ್ದಾರೆ. ಬೆಂಗಳೂರಲ್ಲಿ ರುದ್ರೇಶ್ ಅನ್ನೋ ಒಬ್ಬ ಬಿಜೆಪಿಯ ಶಿವಾಜಿನಗರ ಮಂಡಲದ ಸೆಕ್ರೆಟರಿ ಸತ್ತಿದ್ದಾರೆ. ಈಗ ಮತ್ತೊಂದು ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯೆ, ಅವರ ಶ್ರೀಮತಿಯವರು ಜಿಲ್ಲಾ ಪಂಚಾಯಿತಿ ಸದಸ್ಯೆ, ಇವರು ಪುರಸಭೆಯ ಸದಸ್ಯರಾಗಿ ಅಧ್ಯಕ್ಷರ ಗಾದಿಗೆ ಆಯ್ಕೆಯಾಗಿದ್ದಂಥವರು. ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಇವತ್ತು ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬೇಕು ಅಂತೇಳಿ ಇವತ್ತು ರಾಜಕೀಯ ದ್ವೇಷದಿಂದನೇ ಈ ಕೊಲೆ ಆಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಮನುಷ್ಯ ಭಾಳ ಪಾಪ್ಯುಲರ್, ಬಡವ, ಆದರೂ ಆಸ್ಪತ್ರೆಗೆ ಬರುವಂಥ ಎಲ್ಲ ಯಾರ್ಯಾರು BJP ಅವರಿದ್ದಾರೆ, ಅಲ್ಲಿನ ನಾಗರಿಕರಿದ್ದಾರೆ, ಆನೇಕಲ್ ಅವರೆಲ್ಲರೂ ಬಂದಾಗ ಅವ್ರಿಗೆಲ್ಲ ಊಟ ತಿಂಡಿ ಫ್ರೀಯಾಗಿ ಕನ್ಸೆಷನ್ ಮಾಡಿಸೋವಂಥದ್ದು ಆಸ್ಪತ್ರೆಯಲ್ಲಿ, ಇದೆಲ್ಲವನ್ನು ಮಾಡ್ತಾಯಿದ್ರು. ಒಬ್ಬ ನಿಷ್ಠಾವಂತ BJPಯ ಕಾರ್ಯಕರ್ತ ಇವತ್ತು ಬರ್ಬರವಾಗಿ ಅವ್ರನ್ನ ಕೊಂದಿದ್ದಾರೆ, ಮಚ್ಚಿಂದ ಕತ್ತರಿಸಿದ್ದಾರೆ, ಡ್ರ್ಯಾಗರಿಂದ ತಿವಿದಿದ್ದಾರೆ ಅವ್ರಿಗೆ. ಬೆಳಗ್ಗೆ 5:15 ಅಷ್ಟೊತ್ತಿಗೆ ಮಾಡಿರುವಂಥದ್ದು ಕೊಲೆ. ನಾವು ಈಗಾಗಲೇ ನಮ್ಮ ಕಾರ್ಯಕರ್ತರೆಲ್ಲ ಅಲ್ಲಿ ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ. ಇನ್ನೂ ಕೂಡ ಅಲ್ಲಿ ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ರೀತಿ ಈ ಸರ್ಕಾರ ಬಂದ ಮೇಲೆ ನಿರಂತರವಾಗಿ BJP ಕಾರ್ಯಕರ್ತರನ್ನು ಗುರಿಯಾಗಿಟ್ಕೊಂಡು ಹಲ್ಲೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಖಂಡನೀಯ. ಇನ್ನು ಈ ಕೊಲೆ ಪ್ರಕರಣವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಖಂಡಿಸಿದ್ದಾರೆ. ಬಗ್ಗೆ ಟ್ವೀಟ್ ಮಾಡಿರುವಂಥ BSY ಇದೊಂದು ಖಂಡನಾರ್ಹ ಘಟನೆಯಾಗಿದ್ದು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಸತ್ತು ಹೋಗಿದೆ ಅಂತ ಹೇಳಿದ್ದಾರೆ. ಬನ್ನಿ BSY ಮಾಡಿರುವ ಟ್ವೀಟ್ನಲ್ಲಿ ಏನಿದೆ ಅಂತ ನೋಡ್ಕೊಂಡ್ಬರೋಣ. ಕಾನೂನು ಸುವ್ಯವಸ್ಥೆ ಸತ್ತೋಗಿದೆ. ಆನೇಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತ ಶ್ರೀನಿವಾಸ್ ಹತ್ಯೆ ನಿಜಕ್ಕೂ ಖಂಡನೀಯ. ಕಾಂಗ್ರೆಸ್ ಆಡಳಿತದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ ಅನ್ನೋದು ಮತ್ತೊಮ್ಮೆ ಈ ಘಟನೆಯಿಂದ ಸಾಬೀತಾಗಿದೆ.